ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪರವಾಗಿಲ್ಲ. ಹಾಗೆ ನಾವಿವತ್ತು ಸಂಜೆ ಈವ್ನಿಂಗ್ ಹೊರಗಡೆ ಹೋಗ್ತಾ ಇದ್ದೀವಿ. ಈಗ ಹೊರಗಡೆ ಹೋಗ್ಕೊಂಡು ಕಾಫಿ ಕುಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಸಂಡೇ ಇವತ್ತು ರಜಾ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಜ್ಯೂಸ್ ಏನಾದರೂ ಫ್ರೂಟ್ ಜ್ಯೂಸ್ ಕುಡ್ಕೊಂಬರೋಣ ಅಂತ. ಬನ್ನಿ ಫ್ರೆಂಡ್ಸ್, ನೀವು ಫ್ರೆಂಡ್ಸ್ ಎಲ್ಲರೂ ಈಗ ಇಷ್ಟರಲ್ಲೇ ಒಟ್ಟು ಹೋಗ್ತಾ ಇದ್ವಿ. ಪಾರ್ಕ್ ಇದೆ, ಪಾರ್ಕಲ್ಲಿ ಹಂಗೆ ಅನ್ವಿಕಾನು ಆಟ ಆಡ್ಸ್ಕೊಬರೋಣ ಅಂತ. ಅನ್ವಿಕಾ ಬೇರೆ ಬಂದಿಲ್ಲ. ಈಗ ಇಷ್ಟರಲ್ಲೇ ಒಟ್ಟು ಹೋಗಿ ಬರ್ತಾ ಇದ್ವಿ. ಏನು ಕುಡಿಯೋಣ ಕೃತಿಕಾ? ಟೆಂಡರ್ ಹೋಗೋಣ. ಹೌದಾ, ಪುನೇರಿ ಚಾಯ್ ಕುಡಿಯೋಕೆ ಹೋಗೋಣ? ಇಲ್ಲ, ಹೌದಾ, ವಾಟ್ರ್ ಮೆಲನ್ ತಿನ್ಕೊಂಬರೋಣ. ಇಲ್ಲೇ ಇದೆ. ಎಲ್ಲರೂ ನಡ್ಕೊತ ಹೋಗ್ತಾ ಇದ್ದೀವಿ. ಫುಲ್ಲು ಕತ್ಲಿದೆ ಈ ಏರಿಯಾದಲ್ಲಿ. ಅಲ್ಲಲ್ಲಿ ಸ್ವಲ್ಪ ಲೈಟ್ ಇದೆ ಅಷ್ಟೇ. ಎಲ್ಲ ಕಡೆ ಲೈಟ್ಸ್ ಇದೆ, ಆದರೂ ಒಂಥರ ಕತ್ಲೆ ಈ ಏರಿಯಾ. ಆಮೇಲೆ ನಡ್ಕೊತ ಹೋಗ್ತಾ ಇದ್ದೀವಿ. ನಡ್ಕೊಂಡ್ರೆ ವಾಕ್ ಆಗುತ್ತೆ ಅಂತ. ಮತ್ತು ಈವ್ನಿಂಗ್ ಟೈಮು ವಿಂಟರ್ ಸೀಸನ್ ಆಗಿರೋದ್ರಿಂದ ವೆದರೆಲ್ಲ ಚೆನ್ನಾಗಿರುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೃತಿಕಾ, ಅನ್ವಿಕಾ ಇಲ್ಲಿ ಯಾಕೆ ಕರ್ಕೊಬಂದಿಲ್ಲ ಅವಳನ್ನ? ಪಾಟ್ನ ಅವ್ರಿಗೆ ಪಾರ್ಕಲ್ಲಿ ಆಟ ಆಡಿಸ್ಬೋದಾಗಿತ್ತು. ಬಾಯಿ ಕಡೆ ಎಲ್ಲರೂ ಈಗ ಇಸ್ರೋ ಲೇಔಟಿಗೆ ಬಂದಿದ್ದೀವಿ. ಫಸ್ಟು ವರ್ಷ ಆಶಿಕಾ ಟಿಕ್ಕಿ ಪುರಿ ತಿಂತಾರಂತೆ. ಅದಾದಮೇಲೆ ಜ್ಯೂಸ್ ಕುಡಿಯೋಣ ಅಂದ್ಕೊಂಡಿದ್ದೀವಿ. ನಡ್ಕೊಂಡು ಬಂದು ಸಾಕಾಗು ಟಯರ್ಡ್ ಆಗೋಯ್ತು. ಹಾಂ, ಬೆಂಗಳೂರೇ ನಮ್ಮ ನೇಟಿವ್ ಪ್ಲೇಸು. ಫ್ರೆಶ್ ಗ್ರೀನ್ ಅಂತ ವೆಜಿಟೇಬಲ್ಸ್ ಎಲ್ಲ, ಗ್ರೀನಿಟೀಸ್ ಎಲ್ಲ ಸಿಗುತ್ತೆ. ತುಂಬಾ ಫ್ರೆಶ್ ಆಗಿರುತ್ತೆ. ಅದ್ರ ಪಕ್ಕದಲ್ಲೇ ಹಾಟ್ ಚಿಪ್ಸ್ ಇದೆ. ಏನು ಬೇಕಾದರೂ ತೊಗೋಬೋದು ಮಕ್ಕಳಿಗೆ, ಬಾಕ್ಸ್ಗೆ, ಲಂಚ್ ಬಾಕ್ಸಿಗೆ ಬೇಕು ಅಂತಂದರೆ. ಹೂವು ಅಂಗಡಿ, ತರಕಾರಿ ಅಂಗಡಿ ಎಲ್ಲ ಇದೆ. ಹಾಂ, ನೇಸಲ್ ಡ್ರಾಪ್ಸಾ? ಅದು ಟಿಕ್ಕಿ ಪುರಿ ತಿಂದ್ಬಿಟ್ಟು ಆಮೇಲೆ ಜ್ಯೂಸ್ ಕುಡಿಯೋಣ ಅಲ್ವಾ? ಟಿಕ್ಕಿ ಪುರಿ ಅವನ ಪಾನಿಪುರಿ ಶಾಪ್ ಇದೆ ಇಸ್ರೋ ಲೇಔಟಲ್ಲಿ. ನಂದಿನಿ ಬೂತ್ ಇದೆ. ಫ್ಲವರ್ ಗಾರ್ಲೆಂಡ್ಸ್ ಎಲ್ಲ ಸಿಗುತ್ತೆ. ತಿನ್ನೋ ಕಬ್ಬು ಎಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಪಾನಿಪುರಿ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ರೂಪ ಎಲ್ರಿಗೂ ಟ್ರೀಟ್ ಕೊಡಿಸ್ತಾಳಂತೆ. ಇದು ಇಸ್ರೋ ಲೇಔಟ್ ಸರ್ಕಲ್. ಇದು ಕಾಮ್ ಆಗಿರುತ್ತೆ, ಏನು ಬೇಕಾದ್ರೂ ಸಿಗುತ್ತೆ. ಅದು ನಿಮಗೆ ಲೈಟಿಂಗ್ಸ್ ಕಾಣಿಸ್ತಾ ಇರೋದು ಸ್ಟಾರ್ ಮಾರ್ಕೆಟು. ಎಲ್ಲ ಥರ ನಿಮಗೆ ಗ್ರಾಸರೀಸ್ ಆಗಲಿ ಏನು ಬೇಕಾದರೂ ಸಿಗುತ್ತೆ. ಅಂದ್ಕೊಂಡು ಟಿಕ್ಕಿ ಪುರಿ ಏನು ತಿಂತೀರಾ? ನನ್ಗೊಂದು ಟಿಕ್ಕಿ ಪುರಿ. ಏನು 3 ಟಿಕ್ಕಿ ಪುರಿ ತಗೊಳ್ಳೋಣ. ನೀನು ರೂಪ ನೀನು ಇನ್ನೇ ಬೇರೆ ಏನು ತಿಂತೀರಾ? ಹೌದಾ, 2 ಟಿಕ್ಕಿ ಪುರಿ ಕೊಡಿ. ಇಲ್ಲೇ ವರ್ಷ ಟಿಕ್ಕಿ ಪುರಿ ರೆಡಿ ಮಾಡ್ತಾರೆ ಈಗ ನಮಗೋಸ್ಕರ 2. ಯಾವಾಗಲೂ ಫೇಮಸ್ ಆಗಿರೋದು, ತುಂಬ ಇಯರ್ಸಿಂದ ಇರೋ ಅಂಥದ್ದು. ನಾವು ಯೂಶ್ವಲಿ ಯಾವಾಗ ಬಂದಾಗೂ ಇಲ್ಲೇ ಹೋಗಿ ಟಿಕ್ಕಿ ಪುರಿ, ಕಡಲೆ ಬೀಜದ ಮಸಾಲ, ಬನ್ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ರೀತಿಯಾಗಿದೆ ಅವ್ರದ್ದು. ತುಂಬ ಇಯರ್ಸಿಂದ ಇರುವಂಥದ್ದು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಮೀಡಿಯಮ್ ಇರಲಿ ಅಣ್ಣ. ಚುರ್ಮುರಿ ಅಂತೂ ತುಂಬ ಫೈನ್ ಆಗಿರುತ್ತೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಮತ್ತು ಯಾವಾಗಲೂ ವೆರಿ ಹೈ ಕ್ವಾಲಿಟಿದು ಮತ್ತು ವೆರಿ ಹೈಜೀನ್ ಇರುತ್ತೆ. ತಿನ್ನೋಕ್ಕೂ ಅಷ್ಟೇ ಎಷ್ಟೇ ಟೇಸ್ಟಿ ಬೇಕಾದರೂ ಮಾಡಿಕೊಡ್ತಾರೆ. ಮಕ್ಕಳಿಗಂತೂ ಫುಲ್ ಖಾರನೇ ಇಲ್ಲದೆ ಇರೋದು ಸಹ ಮಾಡಿಕೊಡ್ತಾರೆ. ಮಕ್ಕಳೂ ಕರ್ಕೊಬಂದು ತಿನ್ಬೋದು ಇಲ್ಲಿ. ಯಾರಿದು? ಮನೆ ಕಟ್ಟಿರೋದಂತೆ ಹೆಂಗೆ ಇವಾಗ ಮಾಡಿ ಹಿಡಿದ್ರು ಅವರು. ವರ್ಷ ಎವ್ರಿಥಿಂಗ್ ಈಸ್ ಗೆಟಿಂಗ್ ವರ್ಷ ತಿನ್ನೋಕ್ಕಾಗಲೇ ಸ್ಟಾರ್ಟ್ ಟಿಕ್ಕಿ ಪುರಿ. ತಗೊಳ್ರಿಲ್ಲ, ಟೇಸ್ಟ್ ಮಾಡಿ. ಸ್ಪೂನ್ ಬೇಡ, ತಗೊಳ್ರಿ ಕಾರಲ್ಲಿ. ನಾನು ಬಿದ್ದೋಗ್ತಾ ಇದ್ದೀನಿ, ಆ ಕಡೆ ಹೋಗು. ಪಾರ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗಿನ್ನ. ಇದು ಕಾವೇರಿ ಪೈಪ್ಲೈನ್ ರೋಡ್ ಇದು. ಆದರೆ ಇನ್ನು ರೈಟ್ ಸೈಡೆಲ್ಲ ರೆಡಿ ಮಾಡಬೇಕು. ಮಧ್ಯದಲ್ಲೆಲ್ಲ ಪಾರ್ಕ್, ಹೂಗಳಾಗ್ತಾರೆ, ಪ್ಲ್ಯಾಂಟ್ಸು, ಗಿಡಗಳೆಲ್ಲ. ವಾಕಿಂಗ್ ಏರಿಯಾಗೆ ಸುತ್ತ ಹಾರಿಜಾಂಟಲ್ ಆಗಿ ಅಥವಾ ಸ್ಕ್ವಯರ್ ಆಗಿ ಮಾಡ್ತಾರೆ.
ಆಶಿಕಾನು ಒಂದು ತಗೊಂಡು ಎಲ್ಲರೂ ಟೇಸ್ಟ್ ಮಾಡ್ತೀವಿ. ತಗೊಳ್ರಿ. ಶಾಪು ಇರುತ್ತೆ, ತುಂಬ ವರ್ಷಗಳಿಂದ ಇದೆ. ರೇಟ್ ವೈಸು ನೋಡಿದ್ರೆ ಸೇಮ್ ಮಾಮೂಲಿ ರೀಸನಬಲ್ ಆಗು ಇದೆ. ಈಗ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಫ್ರೂಟ್ ಜ್ಯೂಸ್ ಕುಡಿಯೋಣ, ರಾತ್ರಿ ಊಟ ಏನು ಮಾಡೋದು ಬೇಡ. ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ವಿ ಅಂತ. ಜ್ಯೂಸ್ ಶಾಪ್ ಇದು, ದಿ ಕೃಷ್ಣ ಜ್ಯೂಸ್ ಸೆಂಟರ್ ಅಂತ. ತುಂಬ ಟೇಸ್ಟಿಯಾಗಿ ಜ್ಯೂಸ್ ಮಾಡಿಕೊಡ್ತಾರೆ. ಯಾವಾಗಲೂ ನಮ್ಮ ರಿಲೇಟಿವ್ಸ್, ನಮ್ಮ ಸಿಸ್ಟರ್ಸ್ ಆಗಲಿ ಎಲ್ಲ ಬಂದಿದ್ದು ಜ್ಯೂಸ್ ಕುಡಿತೀವಿ. ಯಾವ್ದು ತಗೊಳ್ಳೋಣ? ಯಾವ್ದು ನಿಮಗೆ? ಹಾಂ, ಚಿಕ್ಕಾಗಿ ಸಪೋಟ ಅಂತೆ, ಕುತ್ತಿಕಂಗೆ ವಾಟರ್ ಮೆಲನ್ ಅಂತೆ. ಈಗ 2 ರೋಸಿ ಮಿಲ್ಕ್ ಶೇಕ್ ಕೊಡಿ, ಒಂದು ಹಾಗೆ ಏನು ವಾಟರ್ ಮೆಲನ್ ಕೊಡಿ. ಅದೇನು ಕೊಡ್ತೀರ? ಬಾಟ್ಲೆಲ್ಲ ಇಟ್ಟವ್ರೆ. ಕೂಸ್ ಬರ್ದು ನನಗೇನು ಎಷ್ಟು ಚೆನ್ನಾಗಿ ಅನ್ಸಲ್ಲ? ನಮ್ದು 2 ರೋಸು. ಕುಡಿ ಕೃತಿಕಾ, ವಾಟರ್ ಮೆಲನ್ ಯಾವ ಜ್ಯೂಸ್ ಕುಡಿತಾ ಇದ್ದೀರಾ? ವಾಟರ್ ಮೆಲನ್ ಚೆನ್ನಾಗಿದೆ. ವಿತೌಟ್ ಶುಗರ್, ವಿತೌಟ್ ಐಸ್ ಆ್ಯಂಡ್ ಹೇಳಮ್ಮ ಕೈಗೆ ಆಯ್ತು. ಫಾರ್ಮಿಟೀಸ್ ಅಂದರೆ ಎಷ್ಟೊಂದು ಚಾಕ್ಲೇಟ್ ತೊಗೊಂಡಿದ್ದಾಳೆ. ಅವಳು ತುಂಬ ಇಷ್ಟ. ಅವಳು ಸ್ಕೂಲ್ಗೆ ಎಲ್ಲರಿಗೂ ಕೊಡ್ತಾಳೆ. ನಮ್ಮ ಜೋಬಿ ಯಾರಿಗೆ ಕೊಡಕ್ಕೆ ಶಿಕಾ ಚಾಕ್ಲೇಟ್ಸು ತಿನ್ನಕ್ಕೆ? ನಾನು ಕಾಫಿ ಸಿಕ್ಕಕ್ಕೆ ಬರ್ತಿದ್ದಾಳೆ, ಯಾಕಂದ್ರೆ ಎಲ್ಲರೂ ಬೈತಾರೆ ಅಂತ. ವರ್ಷ ಆಶಿಕಾ ರೋಸ್ ಮಿಲ್ಕ್ ಶೇಕ್ ತೊಗೊಂಡಿದ್ದಾರೆ. ಅದು ತುಂಬ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಫುಲ್ ಫ್ಲೇವರ್ಡ್ ಆಗಿರುತ್ತೆ ಮತ್ತು ತುಂಬಾ ರೀಸನಬಲ್ ಆಗಿದೆ. ಬೇರೆ ಕಡೆ ಎಲ್ಲ 90 ರುಪೀಸ್ ಇರುತ್ತೆ, ಇಲ್ಲಿ ಓನ್ಲಿ ಫಾರ್ ಜಸ್ಟ್ 30 ರುಪೀಸ್ಗೆ ರೋಸ್ ಮಿಲ್ಕ್ ಶೇಕ್ ಕೊಡ್ತಾರೆ. ತುಂಬ ಇಯರ್ಸಿಂದ ಇರುವಂಥ ಜ್ಯೂಸ್ ಸೆಂಟರ್ ಇದು. ನಾವು ಮಾರ್ನಿಂಗ್ ಎಲ್ಲ ಜ್ಯೂಸ್ ಎಲ್ಲ ಕುಡಿಯೋದೆಲ್ಲ ಇಲ್ಲಿ ಡಯಟ್ಗೆ. ನಾನು ಕುಡಿತೀನಿ, ಕೊಡ್ರಿ ಒಂಚೂರು. ಆಪನ್ ಶೇವ್ ಇದೆ, ಹಾಗೆ ಆರೆಂಜ್ ಸಲೂನ್ ಇದೆ. ತರಕಾರಿಗಳು, ಹೂವು, ಹಣ್ಣು ಎಲ್ಲ ಬೇಕಾದ್ರೆ ಸಿಗುತ್ತೆ. ಏನು ತಗೊಂಡ್ಯಾ? ರೂಪ ಲಿಚ್ಚಿ ತಗೊತಾ ಇದ್ದಾಳೆ. ಒಂದು ಒಣಗಿರೋದು ಆಶಿಕಾ, ನನಗೆ ಸ್ವಲ್ಪ ಕೊಡೆ. ಕೋಲ್ಕತ್ತಾ ಸ್ವೀಟ್ಸ್ ಇದೆ. ಪಂಜಾಬೀಸು ಕೋಲ್ಕತ್ತಾಸ್ಗೆ ಅವ್ರದ್ದೇ ಆಗಿರೋವಂಥ ಟೇಸ್ಟ್ ಇರುತ್ತಲ್ವಾ ಚಾಟ್ಸಲ್ಲಿ, ಅದು ನಮ್ಗೆ ಇಷ್ಟ ಆಗಲ್ಲ. ನಮಗೆ ನಾರ್ಮಲ್ ಬ್ಯಾಂಗ್ಳೂರಿಯನ್ಸ್ ಹೆಂಗೆ ತಿಂತಾರೋ ಆ ಥರ ಇಷ್ಟ. ಸೊ ಅದಕ್ಕೋಸ್ಕರ ನಾವು ಆ ಕಡೆ ಹೋಗಲ್ಲ. ಇಲ್ಲೇ ತುಂಬ ಇಯರ್ಸ್ ಇರೋವಂಥ ಬೇಲ್ಪುರಿ ಶಾಪ್ ಇರೇ ತಿನ್ಕೊಂಡು ಬರ್ತೀವಿ. ಮೋಮೋಸ್ ಶಾಪ್ ಇದು, ತುಂಬ ಚೆನ್ನಾಗಿ ಹೈಜೀನಾಗಿ ಮಾಡಿಕೊಡ್ತಾರೆ. ಇಲ್ಲೂ ಅಷ್ಟೇ ಗೋಬಿ ತುಂಬ ಚೆನ್ನಾಗಿ ಮಾಡ್ತಾರೆ. ಗೋಬಿ ಇಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಬಟ್ ತಗೊಳ್ಳಲ್ಲ ಅಲ್ಲೆಲ್ಲ. ಟೇಸ್ಟ್ ಮಾಡಿ ಇದೆಯಾದರೆ ಟೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್. ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ತರಕಾರಿ ನೋಡ್ತಾ ಇದ್ದೀರಾ?
ತರಕಾರಿ ತೊಗೊತಾಳಂತೆ ಕೃತಿಕಾ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಅವರೆಕಾಯಿ ತರಕಾರಿ ಮೇಳಗಳೆಲ್ಲ ಹಾಗೆ ಇದೆ, ಸೊಪ್ಪು ಎಲ್ಲ. ರೊಟ್ಟಿ ಶಾಪ್ ಬಾಗ್ಲು ಹಾಕ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಬೇಲ್ಪುರಿ ಹಾಗೆ ಚಾಟ್ಸು ಹಾಗೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ದಿನ ಹೇಗಾಗಿತ್ತು ಅಂತ ನೀವೇ ನೋಡಿದ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.